ನೆಟ್ಫ್ಲಿಕ್ಸಿನ ಸೀಸನ್ ನಲ್ಲಿ ಇದೊಂದು ದೊಡ್ಡ ಬಜೆಟಿನ ಸೀಸನ್ ಅಂತಾನೆ ಹೇಳ್ಬೋದು. ಈ ಸೀಸನ್ ನ ಮಾಡೋದಕ್ಕೆ 400 ಮಿಲಿಯನ್ ಡಾಲರ್ ಖರ್ಚಾಗಿದೆ ಅಂತ ರಿಪೋರ್ಟ್ ಹೇಳ್ತಿದೆ. ಅಂದ್ರೆ ಪ್ರತಿಯೊಂದು ಎಪಿಸೋಡ್ 50 ರಿಂದ 60 ಮಿಲಿಯನ್ ಡಾಲರ್ ಯೂಸ್ ಆಗಿದೆ ಅಂತ ರಿಪೋರ್ಟ್ ಹೇಳ್ತಿದೆ. ನಾನು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮ್ಗೆಲ್ಲ ಗೊತ್ತಾಗಿದೆ. ಸ್ಟ್ರೇಂಜರ್ ಥಿಂಗ್ಸ್ 5 ಸೀಸನ್ ರಿಲೀಸ್ ಆಗಿದ ತಕ್ಷಣ ನೆಟ್ಫ್ಲಿಕ್ಸ್ ನ ಎಷ್ಟು ಜನ ನೋಡಕ್ಕೆ ಶುರು ಮಾಡಿದ್ರು ಅಂತ ನೆಟ್ಫ್ಲಿಕ್ಸ್ ಕ್ರಾಶ್ ಆಗೋಯ್ತು. ಸ್ಟ್ರೇಂಜರ್ ಥಿಂಗ್ಸ್ 5 ವಾಲ್ಯೂಮ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಇವಾಗ ವಾಲ್ಯೂಮ್ 1 ರಿಲೀಸ್ ಆಗಿದೆ. ವಾಲ್ಯೂಮ್ 1 ನಲ್ಲಿ ಎಪಿಸೋಡ್ 1 ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಎಪಿಸೋಡ್ 2 ತುಂಬಾನೇ ಶಾಕಿಂಗ್ ಆಗಿದೆ. ಎಪಿಸೋಡ್ 2 ಸ್ವಲ್ಪ ಆವರೇಜ್ ಆಗಿದ್ರು, ಆದ್ರೆ ಎಪಿಸೋಡ್ 4 ಇದನ್ನ ಕನ್ವೆ ಮಾಡುತ್ತೆ. ತುಂಬಾ ಪೀಕ್ ಆಗಿ ಎಪಿಸೋಡ್ 4 ನ ಮುಗಿಸಿದ್ದಾರೆ. ಶಾಕಿಂಗ್ ಎಲಿಮೆಂಟ್ಸ್ ಮತ್ತೆ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಮತ್ತೆ ಬರೋ ಎಲಿಮೆಂಟ್ಸ್ ಗಳನ್ನ ಸಖತ್ತಾಗಿ ಇಟ್ಟಿದ್ದಾರೆ. ಇಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ನ ಇಟ್ಕೊಂಡು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಟ್ವಿಸ್ಟ್ ನೀವು ಪ್ರಿಡಿಕ್ಟ್ ಮಾಡೋಕೆ ಆಗೋದಿಲ್ಲ. ಶಾಕಿಂಗ್ ಆಗಿತ್ತು ಆ ಟ್ವಿಸ್ಟ್. ಎಪಿಸೋಡ್ 4 ಲಾಸ್ಟ್ 20 ಮಿನಿಟ್ಸ್ ಶಾರ್ಟ್ ಏನಿತ್ತಲ್ಲ ಸಖತ್ತಾಗಿ ತುಂಬಾನೇ ಸರ್ಪ್ರೈಸ್ ಎಲಿಮೆಂಟ್, ಗೂಸ್ ಬಂಪ್ಸ್ ಎಲಿಮೆಂಟ್ ಆ 20 ನಿಮಿಷದಲ್ಲೇ ಕೊಟ್ಟು ತೋರಿಸಿದ್ದಾರೆ. ವಾಲ್ಯೂಮ್ 1 ಹೆಂಗೋ ಬಂದು ನೋಡಾಯ್ತು. ವಾಲ್ಯೂಮ್ 2 ಬರಕ್ಕೆ ಒಂದ್ ವಾರ ಕಾಯ್ಬೇಕು. ಅಂದ್ರೆ ಡಿಸೆಂಬರ್ ಒಳಗಡೆ ರಿಲೀಸ್ ಮಾಡ್ತಾರೆ ಅಂತ ಹೇಳಿ. ನೀವ್ ಇದನ್ನ ಡಿಸೆಂಬರ್ ಎಂಡ್ ಒಳಗೆ ಪೂರ್ತಿ ಸೀಸನ್ ನೋಡ್ಬೋದು. ಯಾಕಂದ್ರೆ ಡಿಸೆಂಬರ್ ಎಂಡ್ ಒಳಗೆ ಎಲ್ಲಾ ವಾಲ್ಯೂಮ್ ರಿಲೀಸ್ ಆಗಲಿದೆ. ಒಂದೇ ಸತಿ ಕೂತ್ಕೊಂಡು 2 ವಾಲ್ಯೂಮ್ ನ ಆರಾಮಾಗಿ ನೋಡ್ಬೋದು ಅಂತ ಹೇಳ್ತೀನಿ.